ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಒಂದು ವಾರದಲ್ಲೇ ಇಬ್ಬರ ಬಲಿ ಪಡೆದಂತಹ ನರಾಂತಕ ಆನೆಯ ಯಶಸ್ವಿ ಕಾರ್ಯಾಚರಣೆಯನ್ನು ಇವತ್ತು ಚಿಕ್ಕಮಗಳೂರು ತಾಲೂಕಿನ ಬೆರಣಗೋಡು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ನಾವೀಗ ಏನು ಈ ಕಾರ್ಯಾಚರಣೆ ನಡೀತಾ ಇದೆ ಆ ಸ್ಥಳದಲ್ಲಿದ್ದೀವಿ. ಬನ್ನಿ ಈ ಕಾರ್ಯಾಚರಣೆಯ ಬಗ್ಗೆ ಶೃಂಗೇರಿ ಶಾಸಕರಾದಂತಹ ರಾಜೇಗೌಡರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇದ್ದಾರೆ. ಸರ್, ಕಾಡಾನೆಯ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಕಳೆದ ಒಂದು 15 ದಿನಗಳಿಂದ ಈ ಭಾಗದಲ್ಲಿ ಕಾಡಾನೆ ಮೂವ್ಮೆಂಟ್ ಇತ್ತು. ಯಾವುದೇ ಮಾನವಹಾನಿ ಆಗಿರ್ಲಿಲ್ಲ. ಸಿಕ್ಕಾಪಟ್ಟೆ ಬೆಳೆ ಮತ್ತು ಸುಮಾರು 2 ಕೋಟಿಗೂ ಹೆಚ್ಚು ನಷ್ಟ ಮಾಡಿದ್ದಾವೆ. ಇದ್ರ ಮೇರೆಗೆ ನಾನು ಅರಣ್ಯ ಸಚಿವರಿಗೆ ಪತ್ರ ಮುಖೇನ ಮನವಿ ಮಾಡಿದ್ದೆ ಸ್ಥಳಾಂತರ ಮಾಡ್ಲಿಕ್ಕೆ. ಮೊನ್ನೆ ಇದ್ದಕ್ಕಿದ್ದಾಗೆ ಬೆಳಗಿನ ಜಾವ ಒಬ್ಬರನ್ನ ದಾಳಿ ಮಾಡಿ ಅವರು ಪರ್ಮನೆಂಟ್ ಹ್ಯಾಂಡಿಕ್ಯಾಪ್ ಆಗಿದ್ದಾರೆ. ಅವ್ರ ಸೊಂಟದ ಸ್ಪೈನಲ್ ಕಾರ್ಡ್ ಕಟ್ಟಾಗಿದೆ. ಲಕ್ಕಿಲಿ ಒಂದು ಹೊಂಡಕ್ಕೆ ಹೋಗಿ ಬಿದ್ದಿದ್ದ, ಅಲ್ಲಿ ಆನೆ ಇಳಿಯಕ್ಕಾಗ್ಲಿಲ್ಲ. ಸೊಂಡ್ಲಿಗೂ ಸಿಗ್ತಲ್ಲಿರೋಷ್ಟು ಕೆಳಗಡೆ ಬಿದ್ದಿದ್ರಿಂದ ಅವನನ್ನು ಹತ್ಯೆ ಮಾಡಲಿಲ್ಲ. ಅದಾಗಿ ಒಂದು ವಾರದಲ್ಲೇ ಒಬ್ಬರನ್ನ ಬಲಿ ತೆಗೆದುಕೊಳ್ತು. ಅವಾಗ ನಾನು ಹೋಗಿ ಅರಣ್ಯ ಇಲಾಖೆ ಮತ್ತು ಒತ್ತಡ ಆಗ್ತಂತ ಸಂದರ್ಭದಲ್ಲಿ ಕೂಡಲೇ ಆದೇಶ ಮಾಡಿ PCF ಅವರ ಮಾವ ಏನೋ ಎಕ್ಸ್ಪೈರ್ಡ್ ಆಗಿದ್ದಾರಂತ ಆದೇಶ ಮಾಡುವಂತವ್ರು ಅವ್ರು ಅಲ್ಲಿಂದಲೇ ಆನ್ಲೈನಲ್ಲಿ ಅವರಿಗೆ ಕಳಿಸ್ಬಿಟ್ಟು ಅದನ್ನ ಅವ್ರು ಅಲ್ಲಿದ್ದಲೇ ಆನ್ಲೈನಲ್ಲಿ ಆದೇಶ ಮಾಡಿ ನಾನು ಅದು ಇನ್ಸಿಡೆಂಟ್ ಆದಾಗ ತಿರುಪತಿಲಿದ್ದೆ. ಬಂದೆ ನಾನು ಇಲ್ಲಿ ಬಂದು ಸೀದಾ ಊರಿಗೆ ಬರಲಿಲ್ಲ, ಡೈರೆಕ್ಟ್ ಬೆಂಗಳೂರಿಗೆ ಬಂದು ಅನುಮತಿ ಸಂಜೆ ಅನುಮತಿ ಮಾಡಿಸಿ ಊರಿಗೆ ಬಂದೆ. ಅನುಮತಿ ಮಾಡಿ ನಾವು ಊರಿಗೆ ಬರ್ಬೇಕಾದ್ರೆ ಎಲ್ಲ ಟೀಮು ಬಂತು. ಬೆಳಗ್ಗೆಯಿಂದಲೇ ಕಾರ್ಯಾಚರಣೆ ಮಾಡಿದ್ರು. ಇವತ್ತಿಗೆ 4ನೇ ದಿನ ತುಂಬಾ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಟೆರೈನು, ಬಂಡೆ, ಗುಡ್ಡ ಇರ್ತದೆ, ಅದು ದಾಳಿ ಮಾಡ್ತದೆ, ತಪ್ಸ್ಕೊಳಕ್ಕಾಗೋದಿಲ್ಲ. ಆಮೇಲೆ ಹೋಗಿ ಡಾಕ್ಟರ್ ಟ್ರಾಂಕ್ಲೈಸ್ ಮಾಡಕ್ಕಾಗಲ್ಲ. ಮೈಸೂರು ಘಟನೆ ತಮಗೆ ಗೊತ್ತಿದೆ, ಅರ್ಜುನನ್ನು ಬಲಿ ತೆಗೆದುಕೊಳ್ತು, ಒಬ್ಬ ಅನುಭವಿ ಅರವಳಿಕೆ ತಜ್ಞರನ್ನು ಬಲಿ ತೆಗೆದುಕೊಳ್ತು, ಮಾವುತನನ್ನು ಬಲಿ ತೆಗೆದುಕೊಂಡಂತ ಅನೇಕ ಉದಾಹರಣೆಗಳಿದಾವೆ. ಆಗ ಅದೆಲ್ಲ ಜಾಗ್ರತೆ ವಹಿಸಿ ಕಾರ್ಯಾಚರಣೆ ಮಾಡಿ ಇವತ್ತು ನಾನು ಈಗ ಸುಮಾರು ನಮ್ಮಲ್ಲಿ 6 ಆನೆಗಳನ್ನ ಸೆರೆ ಹಿಡ್ದಂಗೆ ಆಯ್ತು. ಇವತ್ತಿನಷ್ಟು ಕಷ್ಟ ಕಾರ್ಯಾಚರಣೆ ಯಾವತ್ತೂ ನೋಡಿರ್ಲಿಲ್ಲ. ಅದಕ್ಕೆ ನಾನು ಸ್ಥಳೀಯರಿಗೆಲ್ಲ ಹೇಳಿದೆ, ಆನೆ ಹಿಡಿದೆ ಅಂತ ಒತ್ತಡ್ತಿರ್ತೀರಿ, ಹೌದು ಸಹಜ, ನಿಮ್ಮ ನೋವು ನಿಮ್ಮ ಅಳಲನ್ನು ಹೇಳ್ತೀರಿ, ಅಷ್ಟೇ ಕಷ್ಟ ಸಾಧ್ಯ ಇದೆ. ಹಾಗಾಗಿ ಬಹಳ ಅತ್ಯಂತ ಕಷ್ಟ ಸಾಧ್ಯ ಮಾಡಿ ಯಾರೇ ಕಾನೆಯನ್ನ ಏನು ನರಹಂತಕ ಆನೆಯನ್ನ ಸೆರೆ ಹಿಡಿದಿದ್ದಾರೆ ಅದನ್ನ ಸ್ಥಳಾಂತರ ಮಾಡ್ತಾರೆ. ಮತ್ತೆ ಉಳಿದಂತ 2 ಆನೆಗಳನ್ನ ಹಿಡಿಬೇಕು ಅನ್ನುವ ಮನವಿಯನ್ನು ಈಗಾಗಲೇ ಬೆಳಿಗ್ಗೆನೆ ಅರಣ್ಯ ಸಚಿವರು ಮಾಡಿದ್ದಾನೆ. DF ಈ ಕಾರ್ಯಾಚರಣೆ ಮುಗಿದ ಇವರ ವರದಿ ಕಳಿಸಿದನ್ನ ಆಧರಿಸಿ ಸರ್ಕಾರ ಆದೇಶ ಮಾಡುತ್ತೆ. ಅವುಗಳನ್ನು ಕೂಡ ಸೆರೆ ಹಿಡಿಯುವಂತ ಕೆಲಸಕ್ಕೆ ನಾವು ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಸರ್, ಈಗ ಒಂದ್ ಕಡೆ ಇವತ್ತು ಬೆಳಿಗ್ಗೆ ಒಂದು ಮಹಿಳೆ, ಕೂಲಿ ಕಾರ್ಮಿಕ ಮಹಿಳೆಯನ್ನ ಆನೆ ಬಲಿ ಪಡಿತು. ಜನರಲ್ಲಿ ಕಾಡ್ತಕ್ಕಂಥ ಪ್ರಶ್ನೆ, ಇದೇ ಆನೆನ ಸೆರೆ ಹಿಡಿದಿದಾರ ಅಥವಾ ಬೇರೆ ಆನೆ ಹಿಡಿದಿದಾರ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಯಾವಾಗ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಇಂದ ಮುತ್ತೋಡಿ ಹೋಗ್ಲಿಕ್ಕೆ ಸುಮಾರು 20 ಕಿಲೋಮೀಟರ್ ದೂರ ಹೋಗಿತ್ತದು. ಬಹುಶಃ ನಾವೆಲ್ಲ ನಿರೀಕ್ಷೆ ಮಾಡಿದ್ದು ಮುತ್ತೋಡಿ ಕಾಡಿಗೆ ಹೋಗ್ಬೋದು ಅಂತೇಳಿ. ಅಲ್ಲಿಂದ ಮತ್ತೆ ವಾಪಸ್ ತಿರುಗಿ ಬಂದಿದೆ. ಬಂದು ಒಂದು ಕಾರ್ಮಿಕರನ್ನ ಹತ್ಯೆ ಮಾಡೋಂತ ಒಂದು ಅರ್ಧ ಗಂಟೆ ಮುಂಚೆ ಟ್ರಾಂಕ್ಲೈಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದು ಸಡನ್ ರೋಡ್ ಕ್ರಾಸ್ ಮಾಡಿದೆ. ಆ ಕ್ರಾಸ್ ಮಾಡಿ ತೋಟದಲ್ಲಿ ಹೋಗುವಂತ ದಾರಿಯಲ್ಲಿ ಆ ಕಾರ್ಮಿಕ ಸಿಕ್ಕ ಅವ್ರನ್ನ ಹತ್ಯೆ ಮಾಡಿ ಮುಂದೆ ಬಂದಂತ ಸಂದರ್ಭ ಅಲ್ಲಿಂದಲೇ 3 ಕಿಲೋಮೀಟರ್ ತಾವಾಗ ಸ್ಥಳಕ್ಕೆ ಹೋಗಿದ್ದೆ ಅನ್ಸುತ್ತೆ. 3 ಕಿಲೋಮೀಟರ್ ಫಾಲೋ ಮಾಡ್ಕೊಂಡು ಗುಡ್ಡಗಾಡು, ಕಷ್ಟ, ಬೆಟ್ಟ, ಕಲ್ಲು, ಬಂಡೆ, ಬಹಳ ಹರಿಬಲ್ ಜಾಗ ಇದು. ಅಂಥದ್ರಲ್ಲಿ ಅವರ ಜೀವದ ಹಂಗನ್ನ ತೋರ್ದು ಬಂದು ಕಾರ್ಯಾಚರಣೆ ಮಾಡಿ ಆನೆ ಸೆರೆ ಹಿಡಿದಿದ್ದಾರೆ. ನಾನು ಅದು ಸೆರೆ ಹಿಡಿದಿದ್ದು ಅವರಿಗೆ ಅಭಿನಂದನೆ ಹೇಳುವಂಥದ್ದು ಒಂದ್ ಕಡೆ. ಮತ್ತೆ ನಾವು ಎಷ್ಟೇ ಸರ್ಕಾರ 20 ಲಕ್ಷ ಪರಿಹಾರ ಕೊಡ್ತೀವಿ, ಅದನ್ನು ಶಾಶ್ವತ ಪರಿಹಾರ ಅಲ್ಲ, ಅವ್ರು ಜೀವ ಕೊಡಕ್ಕಾಗಲ್ಲ. ಅವ್ರು ಬಡವರು, ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಕ್ಕಂಥವ್ರು. ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಹಿಡಿಯೋದಕ್ಕೆ ಸರ್ಕಾರ ಏನು NGOಗಳು ಈ ಕಾರ್ಯಾಚರಣೆಯನ್ನು ವಿರೋಧಿಸ್ತಿದ್ದಾರೆ ಅವರುಗಳು ಮತ್ತು ಅರಣ್ಯ ಇಲಾಖೆಯವರು ಏನು ಬೇರೆ ದೊಡ್ಡ ಮೇಲಾಧಿಕಾರಿಗಳು ಕೂತು ಇದ್ರ ಬಗ್ಗೆ ವಾಸ್ತವಾಂಶ ಇಲ್ದಲೆ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ, ಅದಲ್ಲ, ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ. ಇವತ್ತು ಕೂಡಲೇ ಸರ್ಕಾರ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಲ್ಲಿ ಆನೆಗೆ, ಕಾಡು ಪ್ರಾಣಿಗೆ ಪೂರಕವಾದಂತ ಆಹಾರನ ಬೆಳೆಯುವಂತ ಕೆಲಸ ಆಗ್ಬೇಕು. ಟೀಕ್ ಪ್ಲಾಂಟೇಶನ್ ಮಾಡಿ ಎಕಾನಮಿ ಲಾಭದತ್ತ ಮಾಡೋದಲ್ಲ. ಅಥವಾ ಈಗ ಆಲ್ರೆಡಿ ಏನ್ ಟೀಕ್ ಪ್ಲಾಂಟೇಶನ್ ಕಾಡುಗಳಲ್ಲಿ ಮಾಡಿದ್ದಾರೆ ಅದನ್ನ ಇವತ್ತು ಅರಣ್ಯ ಇಲಾಖೆಯಲ್ಲಿ ಹಂತ ತೆರವುಗೊಳಿಸೋದಕ್ಕೆ ಸರ್ಕಾರ ಆದೇಶ ಮಾಡಬೇಕು. ಆದೇಶ ಮಾಡಿ ಅಲ್ಲಿಗೆ ಪ್ರಾಣಿ ಪೂರಕವಂತ ಬಿದಿರು, ಓಟೆ, ಗ್ರಾಸು, ಬೇರೆ ತರ ಆನೆಗೆ ಪ್ರಿಯವಾದಂತ ಗ್ರಾಸ್ಗಳಿದಾವೆ, ಅವನ್ನ ನೆಡುವಂತ ಕೆಲಸ ಆಗ್ಬೇಕು. 1,000 ಎಕರೆ 100 ಎಕರೆ 1,000 ಎಕರೆ ಓಪನ್ ಫೀಲ್ಡ್ ಇದೆ, ಪ್ಯಾಡಿ ಫೀಲ್ಡ್.
ಸ್ಥಳಾಂತರ ಮಾಡಿಸಿರೋಂಥದ್ದು. ಅದಕ್ಕೆಲ್ಲ ಹುಲ್ಲು ಹಾಕಿ ಬೆಳೆಯೋದಕ್ಕೆ, ಅದಕ್ಕೆ ನೀರಾವರಿ ಮಾಡೋದಕ್ಕೆ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು. ಜೊತೆಗೆ ಏನ್ ಸ್ಯಾಂಕ್ಚುರಿ ಅದರಿಂದ ಹೊರಗಡೆ ಬರ್ದಲ್ಲ ಇರೋ ರೀತಿಯಲ್ಲಿ, ನಾನು ಸೌತ್ ಆಫ್ರಿಕಾದಲ್ಲಿ ಕಾಡು ನೋಡಿರಿ, ಕ್ರೂಗರ್ ನ್ಯಾಷನಲ್ ಪಾರ್ಕ್, ಅಲ್ಲಿಂದ ಹೊರಗಡೆ ಬರೋದಕ್ಕೆ ಆನೆಗಳಿಗೆ ಬರ್ದಲ್ಲ ಇತ್ತು ರೈಲ್ವೆ ಬ್ಯಾರಿಕೇಡ್ ಕವರ್ ಮಾಡಿದ್ದಾರೆ. ಹಾಗಾಗಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಳಗಡೆ ಆನೆ ಇರುವಂತೆ ಮತ್ತೇನು ಅವರ ವ್ಯಾಪ್ತಿ ಇದೆ, ಕಾಡಿನ ವ್ಯಾಪ್ತಿ, ಅದಕ್ಕೆ ಸುತ್ತ ರೈಲ್ವೆ ಬ್ಯಾರಿಕೇಡ್ ಹಾಕಿ ಸುತ್ತ ಗಸ್ತು ತಿರುಗೋದಕ್ಕೆ ಪಾತ್ ಮಾಡಿ ಅವ್ರಿಗೆ ವಾಹನದಲ್ಲಿ ಪಾತ್ ಮಾಡ್ಬೇಕು ಹೋಗೋ ರೀತಿನಲ್ಲಿ. ಅವ್ರು ನೈಟ್ ವಾಚಿಂಗ್ ಅಥವಾ ಡೇ ವಾಚಿಂಗ್ ಏನಾದ್ರು ಅಲ್ಲಿ ಡ್ಯಾಮೇಜ್ ಮಾಡೋ ಪಾಸ್ ಆದ್ರೆ ಇದನ್ನೆಲ್ಲ ವಾಚ್ ಮಾಡೋ ಅಂತೆ ಸಮರೋಪಾದಿಯಲ್ಲಿ ಬೇರೆ ಕೆಲಸನೆಲ್ಲ ಒಂದಷ್ಟು ಬದಿಗೊತ್ತಿ ಜನರನ್ನ, ರೈತರನ್ನ, ಬಡವ್ರನ್ನ, ಕೂಲಿ ಕಾರ್ಮಿಕರನ್ನ ಉಳಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡಬೇಕು. ನಾನು ಸರ್ಕಾರನ ದೂಷಣೆ ಮಾಡಕ್ ಹೋಗೋದಿಲ್ಲ. ಪರಿಹಾರ ಹೌದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಆದ್ಮೇಲೆ, ಫಾರೆಸ್ಟ್ ಸಚಿವರು ಈಶ್ವರ್ ಖಂಡ್ರೆ ಅಥವಾ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ಜ್ ಸಾಹೇಬ್ರು ಸತತ ಪ್ರಯತ್ನ ಮಾಡಿ ಪರಿಹಾರನ 20 ಲಕ್ಷ ಮಾಡಿದ್ದಾರೆ. ಪ್ಲಸ್ ಅವರಿಗೆ ಏನಾದ್ರು wounds ಆದ್ರೆ ಸಂಪೂರ್ಣ ಹಾಸ್ಪಿಟಲ್ ಪರಿಹಾರ, ಪರ್ಮನೆಂಟ್ wound ಆದ್ರೆ ಅಂಟಿಲ್ ಡೆತ್ ಅವರಿಗೆ ಮಾಶಾಸನ ಕೊಡುವಂತದ್ದೆಲ್ಲ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದಾರೆ. ಅದು ಶಾಶ್ವತ ಪರಿಹಾರ ಅಲ್ಲ, ಅದು ಶಾಶ್ವತ ಪರಿಹಾರ. ರೈತರು ಬೆಳೆಗೆ ಜನರಿರುವಂತ ಜಾಗಕ್ಕೆ ಕಾಡು ಪ್ರಾಣಿ ಬರಬಾರ್ದು. ಕಾಡು ಪ್ರಾಣಿಗಳಿರುವಂತ ಜಾಗಕ್ಕೆ ನಾವು ಹೋಗ್ದಲೇ ಇರುತ್ತೆ ಗವರ್ಮೆಂಟ್ ಒಂದು ಪಾತ್ ಮಾಡಿ ರೈಲ್ವೆ ಬ್ಯಾರಿಕೇಡ್ ಅನ್ನ ಮಾಡೋದಕ್ಕೆ ಈ ಬಜೆಟ್ ನಲ್ಲೇ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರನ್ನ, ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವ್ರನ್ನ, ಹಾಗೇನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಜಾರ್ಜ್ ಸಾಹೇಬ್ರನ್ನ ನಾನು ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಇದಿಷ್ಟು ಆನೆ ಕಾರ್ಯಾಚರಣೆಯ ಬಗ್ಗೆ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡರ ಮಾತು. ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.